ಆತ್ಮೀಯ ಅಭ್ಯರ್ಥಿಗಳಿಗೆ ಸ್ವಾಗತ. ಈಗಾಗಲೇ ನಾನೊಂದು ಕಳೆದ ವಿಡಿಯೋದೊಳಗಡೆ ಕ್ಲಾಸ್ 6 ನಿಂದ ಕ್ಲಾಸ್ 10th ವರೆಗೂ NCERT ಸಿಲೆಬಸ್ ಅನ್ನ ಯಾವ ರೀತಿ ಸುಲಭದೊಳಗಡೆ ಓದ್ಕೋಬೇಕು, ಆಮೇಲೆ ಯಾವ ರೀತಿ ನೋಟ್ಸ್ ಅನ್ನ ರೆಡಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸಿದ್ದೆ. ಇಲ್ಲಿವರೆಗೂ ಆ ವಿಡಿಯೋವನ್ನ ಯಾರು ನೋಡಿಲ್ಲ ನಮ್ಮ ಪ್ಲೇ ಲಿಸ್ಟ್ ಒಳಗಡೆ ಹೋಗಿ ನೋಡ್ರಿ. ಇವತ್ತಿನ ಕ್ಲಾಸ್ ಒಳಗಡೆ ಮೊದಲನೇ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡಾಕ್ತೀನಿ. NCERT ಸಿಲೆಬಸ್ ನ ಮೊದಲನೇ ವಿಡಿಯೋ ಇದು. ಕ್ಲಾಸ್ 6 ನಿಂದ 10th ವರೆಗೂ ಯಾವ್ಯಾವ ಟಾಪಿಕ್ಸ್ ಗಳನ್ನ ಹೆಂಗ್ ಓದ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಟ್ರಾಟಜಿಯನ್ನ ಮಾಡಿದ್ದೆ. ಆ ವಿಡಿಯೋವನ್ನ ಹೋಗಿ ಪ್ಲೇ ಲಿಸ್ಟ್ ನಾಗ ನೋಡ್ರಿ. ಈಗ ಮೊದಲನೇ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ನೋಡ್ರಿ, ಇದು ನಮ್ದು ರತ್ನ ವಿಜ್ಞಾನ ವಿಜಯ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಐತಿ. ಇದರ ಇನ್ನು ಇದನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಾನು ಪ್ರತಿದಿನ ನಿಮ್ಗ ಹಾಕುವಂತ ವಿಡಿಯೋಗಳ ನೋಟಿಫಿಕೇಶನ್ ಬರ್ತಾವ. ಇಲ್ಲಿ ಮೊದಲನೇ ಕ್ಲಾಸ್ ಒಳಗಡೆ ಏನ್ ಮಾಡಾಕ್ತೀನಿಪ್ಪ ಅಂತಂದ್ರ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ಟಾಪಿಕ್ ಆಹಾರದ ಘಟಕಗಳು ಮತ್ತು ಪೋಷಕಾಂಶಗಳು ಅಂತ ಹೇಳಿ. ಇದು ಕ್ಲಾಸ್ 6 ಮತ್ತು 7th ಬಂದಿರತಕ್ಕಂತ ಮುಖ್ಯ ಅಂಶಗಳು, ಪರೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂತ ಮುಖ್ಯ ಅಂಶಗಳು ಯಾವ್ಯಾವ ಅದಾವು ಆ ಎಲ್ಲಾ ಅಂಶಗಳನ್ನ ಒಂದೊಂದ್ ಲೈನ್ ನೋಡ್ರಿ, ಒಂದ್ ಲೈನ್ ಒಳಗಡೆ ನಿಮ್ಗ ನೋಟ್ಸ್ ಅನ್ನ ರೆಡಿ ಮಾಡ್ಕೊಂಡ್ ಬಂದೀನಿ. ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೋಡ್ರಿ, ಆಹಾರದ ಮುಖ್ಯ ಪೋಷಕಾಂಶಗಳು ಯಾವ್ಯಾವು ಇದನ್ನ 6ನೇ ತರಗತಿ ಒಳಗಡೆ ನಾವು ಕಲಿತೀವಿ. ಆಹಾರದೊಳಗಡೆ ಇರ್ತಕ್ಕಂತ ಮುಖ್ಯ ಪೋಷಕಾಂಶಗಳು ಯಾವ್ಯಾವಪ್ಪ ಅಂದ್ರ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಕೊಬ್ಬು, ವಿಟಮಿನ್ಗಳು ಮತ್ತು ಖನಿಜಗಳು. ಇದಕ್ಕೆ ಜೊತೆಗೆ ಮತ್ತೆ ಏನ್ ಮಾಡ್ಯಾರಪ್ಪ ಅಂದ್ರ ಆಹಾರದ ಪೋಷಕಾಂಶಗಳು ಯಾವ್ಯಾವ ಆಹಾರದೊಳಗಡೆ ದೊರೀತಾವು ನೋಡ್ರಿ. ಕಾರ್ಬೋಹೈಡ್ರೇಟ್ ಅಕ್ಕಿ ಮತ್ತು ಗೋಧಿಯಲ್ಲಿ ಸಿಗುವಂತ ಒಂದು ಪೋಷಕಾಂಶ ಆಗೈತಿ. ಆಮೇಲೆ ಪ್ರೋಟೀನ್ ನೋಡ್ರಿ, ಮೊಟ್ಟೆ, ಹಾಲು, ಬೇಳೆಕಾಳುಗಳಲ್ಲಿ ಸಿಗುವಂತ ಒಂದು ಪ್ರೋಟೀನ್ ಪೋಷಕಾಂಶ ಆಗೈತಿ. ಆಮೇಲೆ ಕೊಬ್ಬು ಎಣ್ಣೆ ಪದಾರ್ಥ, ಮಾಂಸ ಮತ್ತು ಮೀನು ಇವುಗಳಿಂದ ಸಿಗುವಂತ ಒಂದು ಪ್ರಮುಖ ಪೋಷಕಾಂಶ ಯಾವ್ದಪ್ಪ ಅಂದ್ರ ಅದು ಕೊಬ್ಬುಗಳು. ಆಮೇಲೆ ವಿಟಮಿನ್ಗಳು ಸಾಮಾನ್ಯವಾಗಿ ಗೊತ್ತೈತಿ ನಿಮ್ಗ, ಹಣ್ಣು, ತರಕಾರಿಗಳು, ಇತರೆ ಆಹಾರ ಪೋಷಕಾಂಶಗಳಲ್ಲಿ ವಿಟಮಿನ್ ಅನ್ನುವಂಥದ್ದು ಜಾಸ್ತಿ ಇರುತ್ತೆ. ಆಮೇಲೆ ಖನಿಜಗಳು ನೋಡ್ರಿ, ನಾರಿನ ಪದಾರ್ಥಗಳು, ಉದಾಹರಣೆಗೆ ಗಜ್ಜರಿ, ಮೂಲಂಗಿ, ಆಮೇಲೆ ಚೌಳಿಕಾಯಿ, ಇಂಥ ಎಲ್ಲ ಆಹಾರ ಪದಾರ್ಥಗಳಲ್ಲಿ ಖನಿಜಗಳು ಹೆಚ್ಚಾಗಿರ್ತಾವು. ಇವೆಲ್ಲವೂ ಕಾರ್ಬೋಹೈಡ್ರೇಟು, ಪ್ರೋಟೀನು, ಕೊಬ್ಬು, ವಿಟಮಿನ್ಗಳು ಇವೆಲ್ಲವೂ ಏನಪ್ಪಾ ಅಂದ್ರ ನಮ್ಮ ದೇಹದ ನಿರ್ವಹಣೆಗೆ ಅತಿ ಅವಶ್ಯವಾಗಿ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು. ಅದ್ರೊಳಗಡೆ ನೋಡ್ರಿ, ಶಕ್ತಿ ನೀಡುವಂತ ಪೋಷಕಾಂಶಗಳು ಯಾವ್ದಾವು, ಆಮೇಲೆ ದೇಹದ ನಿರ್ಮಾಣದ ಪೋಷಕಾಂಶಗಳು ಯಾವ್ಯಾವ್ದಾವು ನೋಡ್ರಿ. ಇಲ್ಲಿ ಶಕ್ತಿ ನೀಡುವಂತ ಪೋಷಕಾಂಶಗಳು ಯಾವಪ್ಪ ಅಂದ್ರ ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬು. ಆಮೇಲೆ ಕೊಬ್ಬು ಇದು ಏನಪ್ಪಾ ಅಂದ್ರ ಕಾರ್ಬೋಹೈಡ್ರೇಟ್ ಗಿಂತ ಹೆಚ್ಚು ಶಕ್ತಿಯನ್ನು ನೀಡುತ್ತೆ. ಅದಕ್ಕೆ ನೋಡ್ರಿ, ಜಾಸ್ತಿ ಏನ್ ಹೇಳ್ತಾರಪ್ಪ ಅಂದ್ರ ಮೊಟ್ಟೆ ತಿನ್ರಿ, ಆಮೇಲೆ ಮಾಂಸ ಇಂಥವನ್ನೆಲ್ಲ ತಿನ್ನೋದ್ರಿಂದ ಏನಾಗತ್ತಪ್ಪ ಅಂದ್ರ ನಮ್ಮ ದೇಹಕ್ಕೆ ಅತಿ ಹೆಚ್ಚು ಶಕ್ತಿಯನ್ನ ಕೊಡುವಂತ ಪೋಷಕಾಂಶಗಳಾಗ್ಯಾವ. ಇನ್ನು ದೇಹದ ನಿರ್ಮಾಣ, ನಮ್ಮ ದೇಹದೊಳಗಡೆ ಏನಾದ್ರೂ ಹಾನಿ ಒಳಗಾಯ್ತು ಅಂದ್ರ ಅಥವಾ ದೇಹದ ಯಾವ್ದಾದ್ರು ಅಂಗಾಂಗ ಜೀವಕೋಶಗಳ ಬೆಳವಣಿಗೆ ನಿಂತು ಹೋಗಿತ್ತು ಅಂದ್ರ ಅಂತಹ ದೇಹದ ಬೆಳವಣಿಗೆಗೋಸ್ಕರ ಬೇಕಾಗಿರುವಂತ ಪ್ರಮುಖ ಪೋಷಕಾಂಶ ಯಾವ್ದಪ್ಪ ಅಂದ್ರ ಪ್ರೋಟೀನ್. ನೋಡ್ರಿ, ಪ್ರೋಟೀನ್ ಇದು ನಮ್ಮ ದೇಹದ ಬೆಳವಣಿಗೆಗೆ ಅತಿ ಅವಶ್ಯಕವಾಗಿರ್ತಕ್ಕಂಥ ಒಂದು ಪೋಷಕಾಂಶ ಆಗೈತಿ. ಆಮೇಲೆ ಹಾನಿಗೊಳಗಾದ ಜೀವಕೋಶಗಳನ್ನ ದುರಸ್ತಿ ಮಾಡುವುದು ಯಾವ್ದಪ್ಪ ಅಂತಂದ್ರ ಅದು ಪ್ರೋಟೀನ್. ಇಲ್ಲಿ ನೋಡ್ರಿ, ಕಾರ್ಬೋಹೈಡ್ರೇಟ್ ಅನ್ನ ಹೆಂಗ್ ಪರೀಕ್ಷೆ ಮಾಡ್ಬೇಕು, ಆಹಾರದೊಳಗಡೆ ಇರ್ತಕ್ಕಂಥ ಕಾರ್ಬೋಹೈಡ್ರೇಟ್ ಐತೋ ಇಲ್ಲೋ ಅಂತೇಳಿ ಅದನ್ನ ನಾವು ಹೆಂಗ್ ಪರೀಕ್ಷೆ ಮಾಡ್ತೀವಿ ಅಂತ ಕ್ಲಾಸ್ 6 ಒಳಗಡೆ ಕೊಟ್ರ ಅದ್ರೇನ್ ಜಾಸ್ತಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದು ಬೇಡ. ಇದನ್ನ ನೋಡ್ರಿ, ಇಲ್ಲೇ ಕಾರ್ಬೋಹೈಡ್ರೇಟ್ ಅನ್ನ ಪರೀಕ್ಷೆ ಮಾಡಲು ಬಳಸುವಂತ ಒಂದು ದ್ರಾವಣ ಯಾವ್ದಪ್ಪ ಅಂತಂದ್ರೆ ಅದು ಅಯೋಡಿನ್ ದ್ರಾವಣ, ಅಯೋಡಿನ್ ಸೊಲ್ಯೂಷನ್ ಅಂತ ಹೇಳಿ ಕರಿತೀವಿ. ಇದು ಕಾರ್ಬೋಹೈಡ್ರೇಟ್ ಇತ್ತು ಅಂತಂದ್ರ ಅದು ನೀಲಿ ಬಣ್ಣ ಇದ್ದಿದ್ದು ಏನಾಗುತ್ತೆ, ಇಲ್ಲಿ ಕಪ್ಪು ಬಣ್ಣಕ್ಕೆ ಬದಲಾಗುತ್ತದೆ. ನಾವು ಯಾವ್ದಾದ್ರು ಒಂದು ಆಹಾರ ಪದಾರ್ಥದೊಳಗಡೆ ಕಾರ್ಬೋಹೈಡ್ರೇಟ್ ಅಂತ ಇದೇ ಐತೋ ಇಲ್ಲ ಅಂತ ಪರೀಕ್ಷೆ ಮಾಡ್ಬೇಕಾದ್ರ ಅಯೋಡಿನ್ ದ್ರಾವಣವನ್ನ ಅದಕ್ಕೆ ಹಾಕಿದಾಗ ಅದು ಅಯೋಡಿನ್ ದ್ರಾವಣ ಮೊದಲು ಏನಿರ್ತೈತ್ರಿ, ನೀಲಿ ಬಣ್ಣ ಇರ್ತೈತಿ. ನಂತರ ಅದು ಕಾರ್ಬೋಹೈಡ್ರೇಟ್ ಇತ್ತು ಅಂತಂದ್ರ ಯಾವ ಬಣ್ಣಕ್ಕೆ ಬದಲಾಗುತ್ತದು,
ಕಪ್ಪು ಬಣ್ಣಕ್ಕೆ ಬದಲಾಗುತ್ತೆ. ಓಕೆ. ಸೊ ನೆಕ್ಸ್ಟ್ ಪ್ರೋಟೀನ್ ಪರೀಕ್ಷೆ ಹೆಂಗ್ ಮಾಡ್ತಾರ? ಪ್ರೋಟೀನ್ ಪರೀಕ್ಷೆ ಮಾಡ್ಬೇಕಾದ್ರ ಅಲ್ಲಿ ಕಾಪರ್ ಸಲ್ಫೇಟ್. ಸೊ ನೋಡ್ರಿ, ಕಾಪರ್ ಸಲ್ಫೇಟ್ ರಾಸಾಯನಿಕ ಅನುಸೂತ್ರ CuSO4, ಕಾಪರ್ ಸಲ್ಫೇಟ್. ಹೌದ್ರಿ. ಸೊ ಈ ಕಾಪರ್ ಸಲ್ಫೇಟ್ ಮತ್ತ ಕಾಸ್ಟಿಕ್ ಸೋಡಾ ದ್ರಾವಣವನ್ನ ಬಳಸಿ ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರೋಟೀನ್ ಪರೀಕ್ಷೆ ಮಾಡ್ತಾರ. ಅದು ಯಾವ ಬಣ್ಣಕ್ಕೆ ಬದಲಾಗತ್ತಪ್ಪ ಅಂದ್ರ ನೇರಳೆ ಬಣ್ಣ, ವೈಲೆಟ್, ನೇರಳೆ ಬಣ್ಣಕ್ಕೆ ಬದಲಾಗತ್ತ. ಓಕೆ. ಸೊ ಇದಿಷ್ಟು ನೆನಪಿಟ್ಕೊಡ್ರಿ, ಅಯೋಡಿನ್ ದ್ರಾವಣ ಮತ್ತು ನೇರಳೆ ಬಣ್ಣ ಯಾವ ರೀತಿ ಬದಲಾಗುತ್ತ ಅನ್ನೋದ್ರ ಬಗ್ಗೆ, ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ ಗಳನ್ನ ಹೆಂಗ್ ಪರೀಕ್ಷೆ ಮಾಡ್ಬೇಕು ಅನ್ನೋದು ತಿಳಿತು ನಿಮಗೆ. ಇನ್ ನೆಕ್ಸ್ಟ್ ನೋಡ್ರಿ, ನಾರು ಪದಾರ್ಥಗಳು ನಮ್ಮ ದೇಹಕ್ಕೆ ಪೋಷಕಾಂಶಗಳು ನೀಡಿದ್ರೂ ಕೂಡ ಜೀರ್ಣವಾಗದ ಆಹಾರವನ್ನು ಹೊರ ಹಾಕಲು ಮತ್ತು ಮಲಬದ್ಧತೆಯನ್ನು ತಡೆಯಲು ನೆರವಾಗುವಂತದ್ದು ಯಾವ್ದಪ್ಪ ಅಂದ್ರ ಇವು ನಾರು ಪದಾರ್ಥಗಳು. ಅದ್ರೊಳಗಡೆನ ಅತಿ ಮುಖ್ಯವಾಗಿ ನಾರು ಪದಾರ್ಥ ಯಾವ್ದಪ್ಪ ಅಂದ್ರೆ ಸೆಲ್ಯುಲೋಸ್. ಸೊ ನೋಡ್ರಿ, ಸೆಲ್ಯುಲೋಸ್ ಅನ್ನುವಂಥದ್ದು ತರಕಾರಿಗಳ ಎಲೆಯಲ್ಲಿ ಕಂಡು ಬರ್ತೈತಿ. ನೋಡ್ರಿ, ಎಲ್ಲಿ ಕಂಡು ಬರ್ತೈತಿ? ಇದು ಎಲೆಗಳಲ್ಲಿ ಕಂಡು ಬರ್ತೈತಿ ಸೆಲ್ಯುಲೋಸ್ ಅನ್ನುವಂಥದ್ದು. ಸೊ ಈ ಸೆಲ್ಯುಲೋಸ್ ಅನ್ನುವಂಥದ್ದು ಹುಲ್ಲು ಮತ್ತು ತರಕಾರಿಗಳಲ್ಲಿ ಕಂಡು ಬರೋದ್ರಿಂದ ಇದನ್ನ ಅರಗಿಸ್ಕೊಳ್ಳೋದಕ್ಕೋಸ್ಕರ ದನ ಕರಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಆಹಾರವನ್ನ ಮೊದಲಿಗೆ ಬೇಗ ಬೇಗ ತಿಂದು ತದನಂತರ ಏನ್ ಮಾಡ್ತಾವಪ್ಪ ಅಂದ್ರ ಅದನ್ನ ರುಮೆನ್ ಅನ್ನುವಂತ ದೇಹದ ಭಾಗದೊಳಗೆ ಸಂಗ್ರಹಿಸಿಕೊಂಡು ಮತ್ ವಾಪಸ್ ಮರುಕಳಿಸಿ ಬಾಯಿಗೆ ತಗೊಂಡ್ ಬಂದು ಮೆಲಕ್ ಹಾಕ್ತಾವ. ಇದರಿಂದ ಆ ಸೆಲ್ಯುಲೋಸ್ ಜೀರ್ಣಿಸಲು ಅದಕ್ಕೆ ಆ ಪ್ರಾಣಿಗಳಿಗೆ ಸುಲಭ ಆಗುತ್ತೆ. ಸೊ ಅದಕ್ಕೋಸ್ಕರ ಆ ಎಲೆ ಮತ್ತು ಎಲೆಗಳಲ್ಲಿ ಕಂಡುಬರುವಂತ ಒಂದು ನಾರು ಪದಾರ್ಥ ಯಾವ್ದಪ್ಪ ಅಂದ್ರೆ ಅದು ಸೆಲ್ಯುಲೋಸ್ ಅಂತ ಹೇಳಿ. ಓಕೆ. ಇನ್ನ ನೆಕ್ಸ್ಟ್ ಬರ್ರಿ, ಕ್ಲಾಸ್ 7th ಒಳಗಡೆ ಏನ್ ಕೊಟ್ರಪ್ಪ ಅಂದ್ರ ವಿಟಮಿನ್ ಎ ಕೊರತೆಯಿಂದ ವಿಟಮಿನ್ಸ್ ಗಳು ಯಾವ್ದು ನಿಮ್ಗೆ ಆಲ್ರೆಡಿ ಗೊತ್ತೈತಿ. ಆದ್ರೂ ಕೂಡ ಇದು ಬೇಸಿಕ್ ಲೆವೆಲ್ ಅಷ್ಟೇ ಇದೆ. ಮುಂದ ಮತ್ತೊಂದ್ಸಲ ಏನ್ ಮಾಡ್ತೀನಿ, ನಿಮ್ಗೊಂದು ವಿಡಿಯೋ ಕ್ಲಾಸ್ ಮಾಡ್ತೀನಿ ನಾನು, ವಿಟಮಿನ್ ಮತ್ತು ವಿಟಮಿನ್ಗಳ ಕೊರತೆಯಿಂದ ಬರುವಂತ ರೋಗಗಳು ಅಂತ ಹೇಳಿ ಮತ್ ಮುಂದೊಂದು ಕ್ಲಾಸ್ ಮಾಡೋಣ. ಈಗ ಇಲ್ಲಿ ನೋಡ್ರಿ, ವಿಟಮಿನ್ ಎ ಕೊರತೆಯಿಂದ ಇರುಳು ಗುರುಡು, ನೈಟ್ ಬ್ಲೈಂಡ್ನೆಸ್ ಅಂತ ಹೇಳಿ ಒಂದು ರೋಗ ಉಂಟಾಗತ್ತ, ವಿಟಮಿನ್ ಎ ಕೊರತೆ. ಸೊ ವಿಟಮಿನ್ ಎ ಯಾವ್ಯಾವ ಆಹಾರ ಪದಾರ್ಥದೊಳಗಡೆ ಇರ್ತತಿ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಒಳಗಡೆ ತಿಳಿಸ್ರಿ. ವಿಟಮಿನ್ ಎ ಯಾವ ಆಹಾರ ಪದಾರ್ಥದೊಳಗಡೆ ಸಿಗುತ್ತೆ ಇರ್ಲಿ. ನೆಕ್ಸ್ಟ್ ವಿಟಮಿನ್ B1 ಕೊರತೆಯಿಂದ ಬೇರಿ ಬೇರಿ ಅನ್ನುವಂತ ರೋಗ ಉಂಟಾಗುತ್ತೆ. ನೋಡ್ರಿ ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ಹರಿಸ್ರಿ. ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿಟಮಿನ್ಗಳ ಕೊರತೆಯಿಂದ ಬರುವಂತ ರೋಗಗಳ ಬಗ್ಗೆ ಕನಿಷ್ಠ 1 ರಿಂದ 2 ಪ್ರಶ್ನೆಗಳು ಫಿಕ್ಸ್ ಇದ್ದೇ ಇರ್ತಾವ್ರಿ. ಫಿಕ್ಸ್ ಇವು, ಈ ಕ್ವಶನ್ ಫಿಕ್ಸ್ ಇದೆ. ವಿಟಮಿನ್ ಎ, ವಿಟಮಿನ್ ಬಿ, ಸಿ, ಡಿ ಈ ಎಲ್ಲ ಕೊರತೆಗಳಿಂದ ಬರುವಂತ ರೋಗಗಳು ಯಾವ್ಯಾವ್ದವು ಇವನ್ನೆಲ್ಲ ಬಹಳಷ್ಟು ಸಲ ಪ್ರಶ್ನೆ ಕೇಳ್ಯಾನ. ಇಲ್ಲಿ ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ಅನ್ನುವಂತಹ ರೋಗ ಉಂಟಾಗತ್ತ. ಇದು ಹಲ್ಲು, ಸ್ಕರ್ವಿ ಅಂದ್ರೆ ಏನಪ್ಪಾ, ರಕ್ತಸ್ರಾವ ಆಗುವುದು, ಹಲ್ಲುಗಳಲ್ಲಿ ರಕ್ತ ಉಂಟಾಗುವುದು, ಒಸಡುಗಳಲ್ಲಿ ರಕ್ತ ಬರುವುದು, ಇದು ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ರೋಗ ಬರುತ್ತೆ. ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್, ಮೂಳೆಗಳ ಮೆತ್ತಗಾಗುವುದು. ಸೊ ಮೂಳೆಗಳು ಮೆತ್ತಗಾಗುವಂತದ್ದು ಒಂದು ರೋಗ ಐತಿ, ಅದು ರಿಕೆಟ್ಸ್. ಯಾವ ವಿಟಮಿನ್ ಕೊರತೆಯಿಂದ ಅದು ಡಿ ವಿಟಮಿನ್ ಕೊರತೆಯಿಂದ ಉಂಟಾಗುತ್ತ. ನೋಡ್ರಿ, ಡಿ ವಿಟಮಿನ್ ಅಂದ ತಕ್ಷಣ ನಿಮ್ಗೆ ಗೊತ್ತೈತಿ, ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ ಬಿಸಿಲನ್ನ ಕಾಸ್ಕೋಬೇಕು ಅಂತ ಹೇಳಿ. ಅಂದ್ರ ಸೂರ್ಯನ ಬೆಳಕಿನಿಂದ ನಮ್ಗೆ ಸಿಗುವಂತ ಏಕೈಕ ವಿಟಮಿನ್ ಯಾವ್ದಪ್ಪ ಅಂತಂದ್ರ ವಿಟಮಿನ್ ಡಿ. ಇದು ಸೂರ್ಯನ ಬೆಳಕಿನಿಂದ ಸಿಗುವಂತ ಒಂದು ವಿಟಮಿನ್ ಆಗೈತಿ. ಆಮೇಲೆ ಕ್ಯಾಲ್ಸಿಯಂ ಕೊರತೆ, ಮೂಳೆ ಮತ್ತು ಹಲ್ಲುಗಳ ಸವೆತ. ನೋಡ್ರಿ, ನಮ್ಮ ದೇಹದೊಳಗಡೆ ಕ್ಯಾಲ್ಸಿಯಂ ಅನ್ನುವಂತ ಒಂದು ರಾಸಾಯನಿಕ ವಸ್ತು ಕಡಿಮೆ ಆಯ್ತಂದ್ರ ಮೂಳೆ ಮತ್ತು ಹಲ್ಲುಗಳು ಏನಾಗ್ತಾವಲ್ಲ ಅಲ್ಲಿ ಸವೆತಕ್ಕೆ ಒಳಗಾಗುತ್ತವೆ. ಆಮೇಲೆ ಅಯೋಡಿನ್ ಕೊರತೆ ಇತ್ತಂದ್ರ ಗಳಗಂಡ ರೋಗ. ನೋಡ್ರಿ, ಇಲ್ಲಿ ಕುತ್ತಿಗೆ ಭಾಗದೊಳಗಡೆ 2 ಗಂಟುಗಳು ಕಾಣಿಸ್ತಾವ. ಇಲ್ಲಿ ಒಳಗಡೆ ಅಲ್ಲಿ ಏನದವಪ್ಪ ಅಂದ್ರ ಥೈರಾಯ್ಡ್ ಗ್ರಂಥಿಗಳದಾವು. ಆ ಥೈರಾಯ್ಡ್ ಗ್ರಂಥಿಗಳು ಥೈರಾಕ್ಸಿನ್ ಅನ್ನುವಂತ ಹಾರ್ಮೋನ್ ಅನ್ನು ಉತ್ಪತ್ತಿ ಮಾಡ್ತಾವ. ಈ ಥೈರಾಕ್ಸಿನ್ ಅನ್ನುವಂತ ಹಾರ್ಮೋನ್ ಕೆಲಸ ಮಾಡ್ಬೇಕಾದ್ರೆ ಅಯೋಡಿನ್ ಅನ್ನುವಂತ ಒಂದು ರಾಸಾಯನಿಕ ವಸ್ತು ಬೇಕು. ಆ ಅಯೋಡಿನ್ ಅನ್ನುವಂತ ರಾಸಾಯನಿಕ ವಸ್ತುವನ್ನು ಕೊಟ್ಟಾಗ ಆ ಥೈರಾಕ್ಸಿನ್ ಹಾರ್ಮೋನ್ ಕೆಲಸ ಮಾಡ್ತೈತಿ. ಒಂದ್ ವೇಳೆ ಅಯೋಡಿನ್ ಸಿಗ್ಲಿಲ್ಲ ಅಂದ್ರ ಆ ಥೈರಾಕ್ಸಿನ್ ಹಾರ್ಮೋನ್ ಉತ್ಪತ್ತಿ ಆಗ್ಲಾರ್ದೆ ಗಳಗಂಡ ರೋಗ ಉಂಟಾಗುತ್ತ. ಥೈರಾಯ್ಡ್ ಗ್ರಂಥಿಗಳು ಊದ್ಕೊಂಡ್ ಬಿಡ್ತಾವು, ಇಲ್ಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳಾಗ್ತಾವು. ಸೊ ಅದನ್ನ ನಾವು ಗಳಗಂಡ ರೋಗ ಅಂತ ಕರಿತೀವಿ, ಸರಳ ಗೈಟರ್ ಅಂತಲೂ ಕರಿತೀವಿ. ಓಕೆ. ಸೊ ನೆಕ್ಸ್ಟ್ ನೋಡ್ರಿ, ಕಬ್ಬಿಣದ ಅಂಶ ಯಾವುದು, ಐರನ್ ಏನಾದ್ರೂ ಕೊರತೆ ಉಂಟಾತಂದ್ರ ಅನೇಮಿಯಾ. ನೆನಪಿಟ್ಕೊಡ್ರಿ, ರಕ್ತಹೀನತೆ ಉಂಟಾಗತ್ತ. ಅನೇಮಿಯಾ ಅಂತಂದ್ರೆ ಏನ್ರಿ, ಇದು
ಒಂದು ರೋಗ ಇದು ರಕ್ತಹೀನತೆ. ಯಾವಾಗ ಕಬ್ಬಿಣದ ಅಂಶ ಕಡಿಮೆ ಆಯ್ತು ಅಂದ್ರೆ ನಮಗ ರಕ್ತಹೀನತೆ ಅನ್ನುವಂತ ಒಂದು ಕಾಯಿಲೆ ಉಂಟಾಗುತ್ತ. ನೆನಪಿಟ್ಕೊಡ್ರಿ, ಇದಿಷ್ಟು ಬಹಳ ಇಂಪಾರ್ಟೆಂಟ್ ಐತಿ. ಮತ್ತಿನ್ನು ಮುಂದ್ ನೋಡ್ರಿ, ಸಸ್ಯಗಳಲ್ಲಿ ಪೋಷಣೆ. ಸಸ್ಯಗಳಲ್ಲಿ ಪೋಷಣೆ ಮತ್ತು ದ್ವಿತೀಯ ಸಂಶ್ಲೇಷಣೆ ಬಗ್ಗೆ ಕ್ಲಾಸ್ 7th ಮತ್ತು 10th ಒಳಗಡೆ ಬಂದಿರತಕ್ಕಂಥದ್ದು. ಲೈನ್ ಬೈ ಲೈನ್ ನೋಟ್ಸ್ ಐತಿ, ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ, ಪೂರ್ತಿಯಾಗಿ ನೋಡ್ರಿ. ಸ್ವಪೋಷಕಗಳು ನೋಡ್ರಿ, ನಾವು ಸಸ್ಯ ಮತ್ತು ಪ್ರಾಣಿಗಳನ್ನ ಡಿವೈಡ್ ಮಾಡ್ತೀವಿ. ಅಲ್ಲಿ ಸಸ್ಯಗಳು ಏನ್ ಮಾಡ್ತಾವಪ್ಪ ಅಂದ್ರ ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ತಾವ. ಹೆಂಗ್ ತಯಾರಿಸ್ಕೊಳ್ತಾವಪ್ಪ ಅಂದ್ರ ಸೂರ್ಯನ ಕಿರಣ, ಭೂಮಿಯ ಲವಣಾಂಶಗಳು, ನೀರು, ಆಮೇಲೆ ವಾತಾವರಣದಲ್ಲಿರುವಂತ ಕಾರ್ಬನ್ ಡೈಆಕ್ಸೈಡ್, ಇವನ್ನೆಲ್ಲಾ ಬಳಸಿಕೊಂಡು ಸಸ್ಯಗಳು ಎಲೆಯಲ್ಲಿ ಪತ್ರ ಹರಿತಿನ ಸಹಾಯದಿಂದ ಆಹಾರವನ್ನ ತಯಾರು ಮಾಡ್ತಾವ. ಇದನ್ನು ನಾವೇನಂತೀವಪ್ಪ ಅಂದ್ರ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಿ. ಹಾಗಾಗಿ ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ತಾವಲ್ರಿ, ಸಸ್ಯಗಳಿಗೆ ನಾವೇನಂತ ಕರಿತೀವಿ? ಸ್ವಪೋಷಕಗಳು ಅಂತ ಕರಿತೀವಿ. ಅಟೋಟ್ರೋಪ್ಸ್, ಇಂಗ್ಲಿಷ್ ಒಳಗಡೆ ಇವಕ್ಕೆ ಏನಂತೀವಿ ನಾವು? ಅಟೋಟ್ರೋಪ್ಸ್ ಅಂತ ಕರಿತೀವಿ. ಸೊ ಉದಾಹರಣೆಗೆ ಯಾವ್ಯಾವಪ್ಪ ಅಂದ್ರ ಹಸಿರು ಸಸ್ಯಗಳು, ಆಮೇಲೆ ಸಯಾನೋ ಬ್ಯಾಕ್ಟೀರಿಯಾ, ಇದು ಒಂದು ಸಸ್ಯ ಬ್ಯಾಕ್ಟೀರಿಯಾಗೆ ಸಂಬಂಧಪಟ್ಟಿದ್ದು, ಆದ್ರೂ ಕೂಡ ಇದೇನ್ ಮಾಡ್ತದಪ್ಪ ಅಂದ್ರ ಪತ್ರ ಹರಿತನ ಹೊಂದೈತಿ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಿಂದ ಆಹಾರವನ್ನ ತಯಾರು ಮಾಡ್ಕೊಳ್ತದೆ. ಓಕೆ, ಸೊ ಇಲ್ಲಿ ನೋಡ್ರಿ, ದ್ವಿತೀಯ ಸಂಶ್ಲೇಷಣೆ ಫೋಟೋಸಿಂಥಸಿಸ್ ಅಂದ್ರೆ ಏನಂತೇಳಿ ಕೊಟ್ಟಾರ. ಹಸಿರು ಸಸ್ಯಗಳು ಸೂರ್ಯನ ಬೆಳಕು, ಕ್ಲೋರೋಫಿಲ್, ಕಾರ್ಬನ್ ಡೈಆಕ್ಸೈಡ್, ನೀರನ್ನ ಬಳಸಿಕೊಂಡು ಏನ್ ತಯಾರು ಮಾಡ್ತಾವ? ಇವು ಗ್ಲೂಕೋಸ್ ಅನ್ನ ತಯಾರು ಮಾಡ್ತಾವ. ಸರಿಯಾಗಿ ನೆನಪಿಟ್ಕೊಡ್ರಿ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಿಂದ ಉಂಟಾಗುವಂತಹ ಒಂದು ಉತ್ಪನ್ನ ಯಾವುದು ಅಂದಾಗ ನೀವೇನ್ ಬರಿಬೇಕಲ್ಲೇ? ಗ್ಲೂಕೋಸ್ ಅಂತೇಳಿ ಬರಿಬೇಕು, ಗ್ಲೂಕೋಸ್. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಸಸ್ಯಗಳು, ಹಸಿರು ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ನ ಯಾವ್ದ್ರ ಮುಖಾಂತರ ಹೀರ್ಕೊಳ್ತಾವು? ಮತ್ತ ಈ ಆಮ್ಲಜನಕವನ್ನ ಏನೈತಿ, ಆಮ್ಲಜನಕವನ್ನ ಯಾವ್ದ್ರ ಮುಖಾಂತರ ಬಿಡ್ತಾವು? ನೋಡೋಣ ಬರ್ರಿ, ಏನ್ ಮೂಡಾಕತ್ತೈತಿ ಇದು. ಓಕೆ, ಸೊ ಪತ್ರ ರಂಧ್ರಗಳು ಅಂದ್ರೆ ಏನಪ್ಪಾ? ಇವು ಎಲೆಗಳ ತಳಭಾಗದಲ್ಲಿರುವಂತ ಸಣ್ಣ ರಂಧ್ರಗಳು. ಸೊ ಹೆಂಗಿರ್ತಾವಪ್ಪ ಅಂದ್ರೆ ಇವು, ಸೊ ಈ ರೀತಿ ಸಣ್ಣ ರಂಧ್ರಗಳು ಇರ್ತಾವು. ಇಲ್ಲೇ ಇವೇನ್ ಮಾಡ್ತಾವಪ್ಪ ಅಂದ್ರ ಅನಿಲಗಳನ್ನ ವಿನಿಮಯ ಮಾಡ್ತಾವ. ಅಂದ್ರ ಕಾರ್ಬನ್ ಡೈಆಕ್ಸೈಡ್ ಅನ್ನ ಒಳಗ್ ತಗೊಳ್ಳೋದು, ಆಮ್ಲಜನಕವನ್ನ ಹೊರಗ್ ಬಿಡುದು, ಈ ರೀತಿ ಪ್ರಕ್ರಿಯೆಯನ್ನ ಮಾಡ್ತಿರ್ತೈತಿ. ಇದಕ್ಕೆ ನಾವು ಬಾಷ್ಪ ವಿಸರ್ಜನೆ, ಹೆಚ್ಚಾದ ನೀರನ್ನ ಹೊರಗೆ ಹಾಕುವುದಕ್ಕ ಮತ್ತು ಹೆಚ್ಚಾದ ಆಮ್ಲಜನಕವನ್ನು ಹೊರಗೆ ಹಾಕುವಂತ ಪ್ರಕ್ರಿಯೆಗೆ ನಾವು ಬಾಷ್ಪ ವಿಸರ್ಜನೆ ಅಂತ ಹೇಳಿ ಕರಿತೀವಿ. ಇಲ್ಲಿ ಪತ್ರ ರಂಧ್ರಗಳಿಗೆ 2 ಕಾವಲು ಜೀವಕೋಶಗಳು ಇರ್ತಾವ. ಆ ಕಾವಲು ಜೀವಕೋಶಗಳಿಗೆ ಗಾಡ್ ಸೆಲ್ಸ್, ಪತ್ರ ರಂಧ್ರ ತೆರೆಯುವುದಕ್ಕೆ ಮತ್ತು ಮುಚ್ಚುವುದಕ್ಕೆ ಇವೇನ್ ಮಾಡ್ತಾವ ಅಂದ್ರ ಸಹಾಯ ಮಾಡ್ತಾವ. ಕ್ಲಾಸ್ 10th ಒಳಗಡೆ ಇದು ಬಂದೈತಿ. ಓಕೆ, ಇನ್ನ ಪತ್ರ ಹರಿತು, ಕ್ಲೋರೋಫಿಲ್ ಅಂದ್ರೆ ಏನಿದು? ಸೂರ್ಯನ ಬೆಳಕಿನ ಶಕ್ತಿಯನ್ನು ಹಿಡಿದಿಟ್ಕೊಳ್ಳುತ್ತ. ಉದಾಹರಣೆಗೆ ಒಂದು ಕಬ್ಬಿಣದ ಕಾವಲಿಯನ್ನ ನಾವು ಕಾಸಿದಾಗ ಕಬ್ಬಿಣದ ಕಾವಲಿ ಉಷ್ಣವನ್ನ ಹೀರ್ಕೊಂಡು ಒಂದ್ ಅರ್ಧ ತಾಸವರೆಗೂ ಇದು ಬಿಸಿನ ಇರ್ತೈತಿ ನೋಡ್ರಿ ಇಲ್ರಿ. ಹಂಗ ಈ ಪತ್ರ ಹರಿತು ಸೂರ್ಯನ ಬೆಳಕನ್ನ ತಗೊಂಡು ಸ್ಟ್ರೋಮ್ಗಳಲ್ಲಿ, ಒಳಗಡೆ ಸ್ಟ್ರೋಮ್ಗಳು ಇರ್ತಾವು, ಅಲ್ಲಿ ಈ ಸೂರ್ಯನ ಬೆಳಕನ್ನ ಸಂಗ್ರಹಣೆ ಮಾಡಿ ಇಟ್ಕೊಳ್ತೈತಿ. ಇಟ್ಕೊಂಡಾದ್ಮೇಲೆ ಇದೇನ್ ಮಾಡ್ತೈತಪ್ಪ ಅಂದ್ರ ನೀರು H2O ಅಲ್ಲಿ ಬಂದಾಗ ಬಿಸಿ ತಾಗಿದಾಗ H2 ಬೇರೆ ಮತ್ತ O2 ಬೇರೆ ಅಂತ ಹೇಳಿ ಡಿವೈಡ್ ಆಗಿ ಅನಿಲಗಳನ್ನ ಹೊರಗೆ ಹಾಕತ್ತ. ಸೊ ಹೀಗೆ ಈ ಪತ್ರ ಹರಿತು ಕೆಲಸ ಮಾಡತೈತಿ. ಇನ್ನ ಬಹಳಷ್ಟು ಸಲ ಒಂದು ಪ್ರಶ್ನೆ ಕೇಳ್ಯಾರ, ಪತ್ರ ಹರಿತು ಯಾವ ಪ್ರಮುಖ ಲೋಹವನ್ನ ಹೊಂದೈತಿ ಅಂತೇಳಿ ಬಹಳ ಸಲ ಪರೀಕ್ಷೆ ಒಳಗೆ ಕೇಳ್ಯಾರ. ಪತ್ರ ಹರಿತು ಮೆಗ್ನೀಸಿಯಂ ಅಂತ ಒಂದು ಲೋಹವನ್ನ ಹೊಂದೈತಿ. ಮೆಗ್ನೀಸಿಯಂನ ರಾಸಾಯನಿಕ ಸಂಕೇತ Mg. ಇನ್ನ ನೆಕ್ಸ್ಟ್ ನೋಡ್ರಿ, ಇಲ್ಲಿ ದ್ವಿತೀಯ ಸಂಶ್ಲೇಷಣೆ ಪ್ರಕ್ರಿಯೆ ನಡೆದ ಮೇಲೆ ಯಾವ್ಯಾವ ಉತ್ಪನ್ನಗಳು ಉಂಟಾಕ್ಕವ? ಒಂದನೇದು ಆಕ್ಸಿಜನ್ ಉಂಟಾಗತ್ತ, ಆಕ್ಸಿಜನ್ ಉತ್ಪತ್ತಿ ಆಗಿರ್ತೈತಿ. ಅದ್ರ ಜೊತೆಗೆ ಗ್ಲೂಕೋಸ್ ಏನಾಗಿರ್ತೈತಪ್ಪ ಅಂದ್ರ ಗ್ಲೂಕೋಸ್ ಉತ್ಪತ್ತಿ ಆಗಿರ್ತೈತಿ. ಗ್ಲೂಕೋಸ್ ನೋಡ್ರಿ, ಆಮ್ಲಜನಕ ಮತ್ತು ಗ್ಲೂಕೋಸ್. ಆಮ್ಲಜನಕವನ್ನ ವಾತಾವರಣಕ್ಕ ವಾಪಸ್ ಬಿಡುಗಡೆ ಮಾಡ್ತೈತಿ. ಈ ಗ್ಲೂಕೋಸ್ ಅನ್ನ ಪಿಷ್ಟದ ರೂಪದಲ್ಲಿ, ನೆನಪಿಟ್ಕೊಳ್ರಿ, ಪಿಷ್ಟದ ರೂಪದಲ್ಲಿ ಇದೇನ್ ಮಾಡ್ತೈತಪ್ಪ ಅಂದ್ರ ಆ ಆಹಾರವನ್ನ ಸಂಗ್ರಹಿಸಿ ಇಟ್ಕೊಳ್ತೈತಿ. ಇನ್ನ ಪರಪೋಷಕಗಳು ಅಂದ್ರೆ ಏನಪ್ಪಾ? ಸಸ್ಯಗಳು ಆಹಾರಕ್ಕಾಗಿ ಬೇರೆ ಜೀವಿಗಳ ಮೇಲೆ ಅವಲಂಬನೆ ಆಗಿರುವಂತ ವಸ್ತು, ಪ್ರಾಣಿಗಳಿಗೆ ನಾವೆಂತೀವಿ? ಪರಪೋಷಕಗಳು ಅಂತೀವಿ. ಅಂತ
ಪರಪೋಷಿತ ಸಸ್ಯಗಳು ಕೂಡ ಅದಾವ. ಪ್ರಾಣಿಗಳು ಅಷ್ಟೇ ಅಲ್ರಿ, ಸಸ್ಯಗಳು ಅದಾವ. ಯಾವ್ಯಾವು? ಪರಾವಲಂಬಿ ಸಸ್ಯಗಳು ಅದಾವ ನೋಡ್ರಪ್ಪ ಇಲ್ಲಿ. ಉದಾಹರಣೆಗೆ ಕಸ್ಕ್ಯೂಟ್, ಇದನ್ನ ನಾವು ಉತ್ತರ ಕರ್ನಾಟಕ ಭಾಷೆ ಒಳಗಡೆ ಅಂತರಗಂಗೆ ಅಂತ ಕರಿತೀವಿ. ಅಂತರ್ಗಂಗೆ. ಅಂತರ್ಗಂಗೆ ಅಂದ್ರೆ ಏನಪ್ಪಾ? ಈ ಶೇಂಗಾ ಮತ್ತು ಅಲಸಂದಿ ಬಳ್ಳಿಗಳ ಮೇಲೆ ಹಳದಿ ಬಣ್ಣದ ಒಂದು ಬಳ್ಳಿ ಬೆಳೆದಿರ್ತದ ನೋಡ್ರಿ. ಅದಕ್ಕ ಬೇರ್ ಇರಂಗಿಲ್ಲ, ಆಮೇಲೆ ಕಾಯಿ ಎಲಿ ಇರಂಗಿಲ್ಲ, ಬರೀ ಒಂದು ಬಳ್ಳಿ ಇರ್ತೈತಿ. ಸೊ ಅದಕ್ಕೆ ನಾವೇನಂತೀವಪ್ಪ ಅಂದ್ರ ಕಸ್ಕ್ಯೂಟ್ ಸಸ್ಯ ಅಂತ ಕರಿತೀವಿ. ಆಕಾಶ ಬಳ್ಳಿ ಅಥವಾ ಅಂತರ್ಗಂಗೆ ಅಂತ ಕರಿತೀವಿ. ಇನ್ನ ಕೀಟಹಾರಿ ಸಸ್ಯಗಳು ಅದಾವ ನೋಡ್ರಿ. ಕೀಟಹಾರಿ ಸಸ್ಯಗಳು ಅವು ಯಾವಪ್ಪ ಅಂದ್ರ ಯುಟ್ರಿಕುಲೇರಿಯಂ ನೋಡ್ರಿ, ಇಲ್ಲಿ ನೋಡ್ರಿ. ಇದು ಸಸ್ಯಾಹಾರಿ, ಸಾರಿ ಕೀಟಹಾರಿ. ಏನ್ ಮಾಡ್ತೈತಿ? ಇದು ಕೀಟವನ್ನ ನುಂಗತ್ತಿದ್ದು. ಆಮೇಲೆ ಕೀಟವನ್ನ ಸಾಯಿಸಿ ಅದ್ರೊಳಗಿರ್ತಕ್ಕಂಥ ನೈಟ್ರೋಜನ್ ಅನ್ನ ಏನ್ ಮಾಡ್ತೈತಿ? ಅದು ಪಡ್ಕೊಳ್ತೈತಿ. ಇನ್ನು ಕೊಳೆತಿನಿಗಳು, ಅಣಬೆ, ಈಸ್ಟ್, ಶಿಲೀಂಧ್ರಗಳು, ಇವೆಲ್ಲ ಏನಪ್ಪಾ ಅಂದ್ರೆ ಜೈವಿಕ ವಸ್ತುಗಳನ್ನ ಪಡ್ಕೊಂಡು ತಮ್ಮ ಪೋಷಣೆಯನ್ನ ನೀಗಿಸ್ಕೊಳ್ತಾವ. ಹಾ, ಸೊ ಇನ್ನ ನೆಕ್ಸ್ಟ್ ಮುಂದೆ ಹೋಗೋಣ್ರಿ. ಕೊಳೆತಿನಿಗಳಾಯ್ತು. ಸಹಜೀವನ ಅಂದ್ರೆ ಏನು? ಸಿಂಬಯೋಸಿಸ್ ನೋಡ್ರಿ. ಇಲ್ಲಿ ಕೆಲವೊಂದಿಷ್ಟು ಸಸ್ಯಗಳು ಏನ್ ಮಾಡ್ತಾವಪ್ಪ ಅಂತಂದ್ರ ಇನ್ನೊಂದು ಸಸ್ಯದ ಮೇಲೆ ಬದುಕ್ತಿರ್ತಾವ. ಉದಾಹರಣೆಗೆ ಲೈಚಿನ್ಸ್ ಅಂತ ಬರ್ತಾವ ನೋಡ್ರಿ. ಲೈಚಿನ್ಸ್ ಕಲ್ಲು ಹೂಗಳು ಅಂತ ಹೇಳಿ. ಆಮೇಲೆ ಶೈವಲಗಳು ಅಂತ ಬರ್ತಾವು. ಆಮೇಲೆ ಶಿಲೀಂಧ್ರಗಳು ಅಂತ ಬರ್ತಾವು. ಇವೆಲ್ಲ ಒಂದಕ್ಕೊಂದು ಏನ್ ಮಾಡ್ತಾವಪ್ಪ? ಫಂಗಾಯಿ. ಏನ್ ನೋಡ್ರಿ ಇಲ್ಲಿ ಒಂದು ಒಣಗಿದ ಕಟ್ಟಿಗೆ ಇರ್ತೈತಿ. ಆ ಒಣಗಿದ ಕಟ್ಟಿಗೆ ಮೇಲೆ ಪುಡಿ 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 ಹತ್ತಿರ್ತೈತಿ ನೋಡ್ರಿ. ಇಲ್ಲಿ ವೈಟ್ ಡಾಟ್ಸ್ ಹತ್ತಿರ್ತಾವ, ಬಿಳಿ ಬಿಳಿ ಪುಡಿ. ಸೊ ಅದ ಏನಿದು? ಶಿಲೀಂಧ್ರ ಇದು. ಆಮೇಲೆ ಇದ್ರ ಮೇಲೆ ಒಂದು ಬಿಳಿ ಪಟ್ಟಿ ಪಟ್ಟಿ ಬೆಳೆದಿರ್ತೈತಿ ಹಿಂಗ ಒಣ ಕಟ್ಟಿಗೆ ಮೇಲೆ. ಅದೇನಿದು? ಇದು ಲೈಚಿನ್ಸ್ ಅದ, ಕಲ್ಲು ಹೂಗಳಿವು. ಆಮೇಲೆ ದೊಡ್ಡ ದೊಡ್ಡ ರಾಕ್ಸ್, ದೊಡ್ಡ ಗುಡ್ಡಗಳಲ್ಲಿ, ದೊಡ್ಡ ದೊಡ್ಡ ಗುಡ್ಡದ ಮೇಲೆ ಏನಾಗಿರ್ತಾವಪ್ಪ ಅಂದ್ರೆ ಗುಡ್ಡಕ್ಕೆ ಹತ್ತೆ ಸೊ ಈ ರೀತಿ ಪಟ್ಟಿ ಬಿಳಿ 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 ಪಟ್ಟಿ ಬೆಳೆದಿರ್ತಾವ. ಸೊ ಆ ಬಿಳಿ ಬಿಳಿ ಪಟ್ಟಿ ಏನಪ್ಪಾ ಅಂದ್ರೆ ಇವು ಲೈಚಿನ್ಸ್, ಇವು ಕಲ್ಲು ಹೂಗಳಿವು. ಸೊ ಇವೇನಪ್ಪಾ ಅಂದ್ರ ಇನ್ನೊಂದು ಜೀವಿಯ ಅಥವಾ ಇನ್ನೊಂದು ನಿರ್ಜೀವಿಯ ವಸ್ತುವಿನ ಮೇಲೆ ಬದುಕ್ತಿರ್ತಾವು. ಅದರಲ್ಲಿರುವಂತ ಲವಣಾಂಶಗಳನ್ನ ಇವು ಹೀರ್ಕೊಂಡು ಏನ್ ಮಾಡ್ತಾವಪ್ಪ ಅಂದ್ರ ಬೆಳಿತಾ ಇರ್ತಾವ. ಇದಕ್ ಸಹಜೀವನ ಅಂತ ಕರಿತೀವಿ. ಇಲ್ಲಿ ಇನ್ನೊಂದ್ ಐತ್ ನೋಡ್ರಿ, ರೈಸೋಬಿಯಂ ಬ್ಯಾಕ್ಟೀರಿಯಾ. ಏನಿದೆ ರೈಸೋಬಿಯಂ ಬ್ಯಾಕ್ಟೀರಿಯಾ ಅಂದ್ರ ನೋಡ್ರಿ, ನಮ್ಮ ಹಳ್ಳಿ ಕಡೆಗೆ ಏನ್ ಮಾಡ್ತಾರಪ್ಪ ಅಂದ್ರ ಈ ಜೋಳ ಬಿತ್ತನೆ ಮಾಡ್ತಾರ. ಜೋಳದ ಒಂದ್ ಸಾಲ ಇದ್ರೆ ಇನ್ನೊಂದ್ ಸಾಲ ಏನ್ ಮಾಡಿರ್ತಾರಪ್ಪ ಅಂದ್ರ ಕಡ್ಲಿ ಬಿತ್ತಿರ್ತಾರ. ನಮ್ ಕಡೆ ಕಡ್ಲಿ ಅಂದ್ರೆ ಯಾವ್ದಪ್ಪ ಅಂದ್ರ ಹುರಗಡ್ಲಿ ಅಂತಿರಲ್ರಿ, ಅಂತ ಕಡ್ಲಿ ಬಿತ್ತಿರ್ತಾರ. ಇನ್ನೊಂದು ನೋಡ್ರಿ, ಏನಪ್ಪಾ ಅಂದ್ರ ಶೇಂಗಾ ಬಿತ್ತನೆ ಮಾಡ್ತಾರ ನಮ್ಮ ಕಡೆಗೆ. ಶೇಂಗಾ ಅದ್ರ ಜೊತೆಗೆ ಏನ್ ಮಾಡಿರ್ತಾರಪ್ಪ ಅಂದ್ರ ಅಲಸಂದಿ ಬಳ್ಳಿಯನ್ನ ಬಿತ್ತನೆ ಮಾಡಿರ್ತಾರ. ಅಲಸಂದಿ ಬಳ್ಳಿ ಯಾಕೆ ಹಿಂಗಾಗಿರ್ತೈತಿ? ಯಾಕಂದ್ರ ಇವು ದ್ವಿದಳ ಧಾನ್ಯಗಳಿಗೆ. ಉದಾಹರಣೆಗೆ ನೋಡ್ರಿ, ಇಲ್ಲಿ ಈ ಏಕದಳ ಧಾನ್ಯ ಜೋಳ ಐತಲ್ರಿ, ಜೋಳಕ್ಕೆ ಅತಿ ಹೆಚ್ಚು ನೈಟ್ರೋಜನ್ ಬೇಕು. ಈ ನೈಟ್ರೋಜನ್ ಅನ್ನ ಯಾವ್ದು ಕೊಡ್ತೈತಪ್ಪ ಅಂದ್ರ ಈ ಕಡ್ಲಿ ಗಿಡ ಕೊಡ್ತೈತಿ. ಕಡ್ಲಿ ಗಿಡ ನೀವು ಕಿತ್ತು ನೋಡ್ರಿ, ಆ ಕಡ್ಲಿ ಗಿಡದ ಬೇರುಗಳ ಬಡ್ಡ್ಯಾಗ ಗಂಟು ಇರ್ತಾವ. ಆ ಗಂಟುಗಳಲ್ಲಿ ಒಳಗೆ ಏನು ಬೆಳಿತಿರ್ತೈತಪ್ಪ ಅಂದ್ರ ಈ ರೈಜೋಬಿಯಂ ಬ್ಯಾಕ್ಟೀರಿಯಾ ಬದುಕ್ತಿರ್ತೈತಿ. ಈ ರೈಜೋಬಿಯಂ ಬ್ಯಾಕ್ಟೀರಿಯಾ ಏನ್ ಮಾಡ್ತೈತಪ್ಪ ಅಂದ್ರ ನೈಟ್ರೋಜನ್ ಅನ್ನ ಸ್ಥಿರೀಕರಣ ಮಾಡ್ತಿರ್ತೈತಿ. ಆ ನೈಟ್ರೋಜನ್ ಅನ್ನ ಸ್ಥಿರೀಕರಣ ಮಾಡ್ಕೊಂಡು ಹೆಚ್ಚಾಗಿರುವಂತ ನೈಟ್ರೋಜನ್ ಅನ್ನ ಬೇರುಗಳ ಮುಖಾಂತರ ಜೋಳದ ಬೇರುಗಳಿಗೆ ಕೊಡ್ತಿರ್ತೈತಿ. ಜೋಳ ಬೆಳಿಬೇಕಾದ್ರ ಅದಕ್ಕೆ ಅತಿ ಹೆಚ್ಚು ನೈಟ್ರೋಜನ್ ಬೇಕು. ಹಿಂಗ ಏಕದಳ ಧಾನ್ಯದ ಜೊತೆಗೆ ದ್ವಿದಳ ಧಾನ್ಯವನ್ನ ಬೆಳೆಯುವುದರಿಂದ ನೈಟ್ರೋಜನ್ ಅನ್ನ ಸ್ಥಿರೀಕರಣಗೊಳಿಸಬಹುದು ನೋಡ್ರಿ. ಹಿಂದಿನ ಕಾಲದಾಗ ನಮ್ಮ ಅಜ್ಜ ಮುತ್ಯಗಳು ಅವಾಗ ತಿಳ್ಕೊಂಡಿದ್ರು. ನಮ್ಗೆ ಇನ್ನೂ ಗೊತ್ತಿದ್ದಿಲ್ಲ ಜೋಳದ ಜೊತೆಗೆ ಕಡ್ಲಿ ಯಾಕೆ ಬಿತ್ತಾರ ಅನ್ನೋದು ಗೊತ್ತಿದ್ದಿಲ್ಲ. ಆಮೇಲೆ ಶೇಂಗಾದ ಜೊತೆಗೆ ಅಲಸಂದಿ ಯಾಕೆ ಬಿತ್ತಾರ ಅನ್ನೋದು ಗೊತ್ತಿದ್ದಿಲ್ಲ. ಸೊ ಇದನ್ನೊಂದು ಪಾಯಿಂಟ್ ಅನ್ನ ನೆನಪಿಟ್ಕೊಡ್ರಿ. ರೈಜೋಬಿಯಂ ಬ್ಯಾಕ್ಟೀರಿಯಾ ಏನ್ ಮಾಡ್ತೈತ್ರಿ? ಇದು ದ್ವಿದಳ ಧಾನ್ಯಗಳ ಬೇರುಗಳಲ್ಲಿ ನೈಟ್ರೋಜನ್ ಅನ್ನ ಸ್ಥಿರೀಕರಣ ಮಾಡ್ತೈತಿ. ಓಕೆ, ಆಮೇಲೆ ಪ್ರಾಣಿ ಮತ್ತು ಮಾನವನಲ್ಲಿ ಪೋಷಣೆ ಹೆಂಗೈತಿ ಅನ್ನೋದ್ರ ಬಗ್ಗೆ ನೋಡೋಣ. ಜೀರ್ಣಾಂಗ ವ್ಯವಸ್ಥೆ ಬಗ್ಗೆ ಇದು ಕ್ಲಾಸ್ 10th ಒಳಗಡೆ ಮತ್ತು ಕ್ಲಾಸ್ 7th ಒಳಗಡೆ ಐತಿ. ಇಲ್ಲಿ ನೋಡ್ರಿ, ಏನಿದು ಹೋಲೋಜೋಯಿಕ್ ಅಂದ್ರ ಘನ ಆಹಾರವನ್ನು ಸೇವಿಸಿ ದೇಹದ ಒಳಗೆ ಜೀರ್ಣಿಸಿಕೊಳ್ಳುವಂತ ವಿಧಾನ ಇದೆ. ಉದಾಹರಣೆಗೆ ನಾವು ರೊಟ್ಟಿ, ಪಲ್ಯ, ಅನ್ನ, ಸಾರ ಘನವಾಗಿರ್ತಕ್ಕಂಥ ವಸ್ತುಗಳಿವೆ. ಇವುಗಳನ್ನ ನಾವು ತಗೊಂಡು ಒಳಗ ಏನ್ ಮಾಡ್ತೀವಿ? ದೇಹದ ಒಳಗಡೆ ತಗೊಳ್ತೀವಿ. ತಗೊಂಡಾದ್ಮೇಲೆ ಅದನ್ನ ಏನ್ ಮಾಡ್ತೀವಿ? ಜೀರ್ಣಿಸ್ತೀವಿ. ಇಂಥ ಒಂದು ಪ್ರೊಸೆಸ್ ನಾವೇನಂತೀವಪ್ಪ ಅಂದ್ರ ಹೋಲೋಜೋಯಿಕ್ ಪೋಷಣೆ ಅಂತ ಕರಿತೀವಿ. ಹೋಲೋಜೋಯಿಕ್ ನ್ಯೂಟ್ರಿಷನ್. ಓಕೆ, ಮತ್ತೆ ಇನ್ನೊಂದು ಯಾವ್ದಪ್ಪ ಅಂದ್ರ ಅಮೀಬಾ ನೋಡ್ರಿ. ಉದಾಹರಣೆ ಇದಕ್ಕ ಮಾನವ ಮತ್ತು ಅಮೀಬಾ. ಅಮೀಬಾದಲ್ಲಿ ಪೋಷಣೆ ಹೆಂಗಾಗತ್ತಪ್ಪ ಅಂದ್ರ ಅಮೀಬಾ ನೋಡ್ರಿ ಒಂದು ಏನಪ್ಪಾ ಅಂದ್ರೆ ಸೇಫ್ಲೆಸ್. ಅದಕ್ಕೊಂದು ನಿರ್ದಿಷ್ಟವಾದ ಆಕಾರ ಇರಂಗಿಲ್ಲ. ಇಲ್ಲಿ ಸಮೀಪದೊಳಗಡೆ ಏನಾದ್ರು ಒಂದು ಆಹಾರ ಬಂತಂದ್ರ ತನ್ನ ದೇಹವನ್ನ ಅಥವಾ ಮಿಥ್ಯ ಪಾದವನ್ನ ಅದ್ರ ಸುತ್ತಲೂ ಚಲಿಸತ್ತೆ.
ಚಲಿಸಿ ಇದಕ್ಕೊಂದು ದ್ರವ ಪದಾರ್ಥವನ್ನು ಬಿಡ್ತೈತೆ. ಅದು ದ್ರವ ಪದಾರ್ಥವನ್ನು ಬಿಟ್ಟು ಆ ಆಹಾರದ ಕಣಗಳನ್ನ ದ್ರವ ಪದಾರ್ಥವನ್ನಾಗಿ ಮಾಡಿ ಆ ಅಭಿಸರಣೆ ಮತ್ತು ವಿಸರಣೆ ಪ್ರಕ್ರಿಯೆಯಿಂದ ಹೀರ್ಕೊಳ್ತೈತಿ. ನೆನಪಿಟ್ಕೊಡ್ರಿ. ಸೊ ಅದಕ್ಕ ಸೂಡೋಪೋಡಿಯಾ ಮಿಥ್ಯಪಾದದ ಸಹಾಯದಿಂದ ಆಹಾರವನ್ನ ಏನ್ ಮಾಡ್ತೈತ್ರಿ, ಅದು ದೇಹದ ಒಳಗಡೆ ತಗೊಳುತ್ತ. ಸೊ ಇದಕ್ ನಾವ್ ಏನಂತೀವಪ್ಪ ಅಂದ್ರ ಎಂಡೋಸೈಟೋಸಿಸ್ ಅಂತ ಕರಿತೀವಿ. ಕ್ಲಾಸ್ 9th ಒಳಗಡೆ ಬಂದತ್ ನೋಡ್ರಿ. ಅಮೀಬಾ ತನ್ನ ಪೋಷಣೆಯನ್ನ ಪಡೆದುಕೊಳ್ಳುವಂತ ಪ್ರಕ್ರಿಯೆಗೆ ಎಂಡೋಸೈಟೋಸಿಸ್ ಅಂತ ಕರಿತೀವಿ. ನೆನಪಿಟ್ಕೊಡ್ರಿ, ಎಂಡೋಸೈಟೋಸಿಸ್. ಓಕೆ. ಆಮೇಲೆ ಮಾನವನ ಜೀರ್ಣನಾಳದ ಉದ್ದ ಅದು 9 ಮೀಟರ್ ಇರ್ತೈತ್ರಿ. ಬಾಯಿಯಿಂದ ಗುದದ್ವಾರದವರೆಗೂ ಇರ್ತಕ್ಕಂತ ಅನ್ನನಾಳದ ಅಥವಾ ಏನಂತೀವಿ ಅದಕ್ಕೆ ನಾವು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ ಅಂತೇಳಿ 9 ಮೀಟರ್ ಉದ್ದ ಇರ್ತೈತಿ ನಮ್ಮ ದೇಹದೊಳಗ. ನಾವು ಇಲ್ಲಿಂದ ಇಲ್ಲಿ 1 ಮೀಟರ್ ಇಲ್ವೋ, ಆದ್ರೂ ಒಳಗಡೆ ಅತಿ ಉದ್ದವಾದ ಒಂದು ಭಾಗ ಯಾವ್ದಪ್ಪ ಅಂದ್ರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಒಳಗಡೆ ಸಣ್ಣ ಕರಳುನ ಮಿನಿಮಮ್ 5 ರಿಂದ 6 ಮೀಟರ್ ಉದ್ದ ಇರ್ತೈತಿ. ಓಕೆ. ಸೊ ನೋಡ್ರಿ ಮುಂದೆ ಇನ್ನ ಲಾಲಾರಸ. ನಮ್ಮ ಬಾಯಿ ಒಳಗಡೆ ಲಾಲಾರಸ ಗ್ರಂಥಿಗಳದಾವು. ಈ ಲಾಲಾರಸ ಗ್ರಂಥಿಗಳು ಲಾಲಾರಸವನ್ನ ಆಹಾರಕ್ಕೆ ಸೇರಿಸುತ್ತೆ. ಅವಾಗ ನಾವು ತಿಂದಂತ ಆಹಾರ ಏನಾಗುತ್ತೆ, ಅದು ಮೃದುಗೊಳ್ಳುತ್ತೆ. ಯಾಕೆ ಮೃದುಗೊಳ್ಳುತ್ತೆ ಅಂದ್ರ ಆ ಲಾಲಾರಸದೊಳಗಡೆ ಅಮೈಲೇಸ್ ಅನ್ನುವಂತ ಒಂದು ಕಿಣ್ವ ಐತಿ. ಸರಿಯಾಗಿ ನೋಡ್ಕೊಡ್ರಿ, ಅಮೈಲೇಸ್ ಅನ್ನುವಂತ ಒಂದು ಕಿಣ್ವ ಐತಿ. ಈ ಕಿಣ್ವ ಏನ್ ಮಾಡ್ತೈತಿ ಅಂದ್ರ ಆ ಪಿಷ್ಟವನ್ನ ಒಡೆದು ಸರಳ ಗ್ಲೂಕೋಸ್ ಗಳನ್ನಾಗಿ ಮಾಡ್ತೈತಿ. ಸರಳ ಸಕ್ಕರೆ ಕಣ ಅಥವಾ ಗ್ಲೂಕೋಸ್ ಅಂತೇಳಿ ಮಾಡ್ತೈತಿ. ಇನ್ನ ಅನ್ನನಾಳ ನೋಡ್ರಿ, ಇಲ್ಲಿ ಐತಲ್ರಿ, ಇದು ಕಂಪ್ಲೀಟ್ ಅನ್ನನಾಳ. ಈ ಅನ್ನನಾಳ ಇದಕ್ಕೆ ಇಂಗ್ಲಿಷ್ ನಾಗ ಏನಂತೀವಿ ಅಂದ್ರೆ ಇಸೋಫೆಗಸ್ ಅಂತ ಕರಿತೀವಿ. ಇದು ಆಹಾರವನ್ನ ಮುಂದಕ್ಕೆ ತಳ್ಳಬೇಕಾದ್ರ ಸಂಕುಚನ ಮತ್ತು ವಿಕಸನ ಅಂತೇಳಿ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆನ ಮಾಡ್ತೈತಿ. ಈ ಒಂದು ಚಲನೆಗೆ ನಾವು ಪರಿಕ್ರಮಣ ಚಲನೆ ಅಂತ ಕರಿತೀವಿ ನೋಡ್ರಿ. ಇಲ್ಲೈತಿ ಪೆರಿಸ್ಟಾಲ್ಸಿಸ್ ಮೂವ್ಮೆಂಟ್ ಅಂತ ಕರಿತೀವಿ. ಏನಿದು ಆಹಾರವನ್ನ ಈ ಅನ್ನನಾಳ ಮುಂದಕ್ಕೆ ಚಲಿಸ್ಬೇಕಾದ್ರ ಏನ್ ಮಾಡ್ತೈತಿ, ಹಿಂದಕ್ಕೆ ಮುಂದಕ್ಕೆ ಹಿಗ್ಗುವಿಕೆ ಕುಗ್ಗುವಿಕೆಯನ್ನ ಮಾಡ್ತೈತಿ. ಈ ಪ್ರಕ್ರಿಯೆನ ನಾವ್ ಏನಂತೀವಿ, ಪರಿಕ್ರಮಣ ಚಲನೆ, ಪೆರಿಸ್ಟಾಲ್ಸಿಸ್ ಅಂತ ಕರಿತೀವಿ. ಓಕೆ. ಇನ್ನ ಮುಂದ್ ನೋಡ್ರಿ, ಜಠರದೊಳಗಡೆ ಪೆಪ್ಸಿನ್ ಅಂತೇಳಿ ಒಂದು ಕಿಣ್ವ ಐತಿ. ಇದು ಪ್ರೋಟೀನ್ ಅನ್ನು ಜೀರ್ಣಿಸುತ್ತ. ಮತ್ತೆ ಹೈಡ್ರೋಕ್ಲೋರಿಕ್ ಆಮ್ಲ ಐತಿ. ಇದು ಹೈಡ್ರೋಕ್ಲೋರಿಕ್ ಆಮ್ಲ ಏನ್ ಮಾಡ್ತದಪ್ಪ ಅಂದ್ರ ನಮ್ಮ ಆಹಾರದೊಳಗಡೆ ಬಂದಿರತಕ್ಕಂತ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲುತ್ತ ಮತ್ತು ಆಮ್ಲೀಯ ಮಾಧ್ಯಮವನ್ನ ಸೃಷ್ಟಿ ಮಾಡತೈತಿ. ನಾವು ತಿಂದಂತ ಆಹಾರ ಪ್ರತ್ಯಾಮ್ಲ ಇತ್ತು ಅಂದ್ರೆ ಅದನ್ನ ಆಮ್ಲೀಯವನ್ನಾಗಿ ಮಾಡುತ್ತ. ಆಮೇಲೆ ಇನ್ನು ಒಳಗಡೆ ನೋಡ್ರಿ ಲೋಳೆ ಅಂತೇಳಿ ಒಂದು ಇದು ಐತಿ. ಇದಕ್ಕ ಲೋಳೆ ಅಂತ ಬರೀರಿ, ಅಥವಾ ಶ್ಲೇಷ ಪದರ ಅಂತ ಕರೀತಾರ. ಇದು ಆಮ್ಲದ ನೋಡ್ರಿ, ಹೈಡ್ರೋಕ್ಲೋರಿಕ್ ಆಮ್ಲದಿಂದ ಜಠರವನ್ನ ಏನ್ ಮಾಡ್ತೈತಿ, ರಕ್ಷಣೆ ಮಾಡ್ತೈತಿ ಇದು. ಓಕೆ. ಯಾವುದು ಲೋಳೆ ಅಥವಾ ಶ್ಲೇಷ ಪದರ ಅಂತಲೂ ಕರೀತಾರ. ಓಕೆ. ಇನ್ನ ಸಣ್ಣ ಕರಳು ಅತಿ ಮುಖ್ಯವಾಗಿ ನೋಡ್ರಿ, ಸಣ್ಣ ಕರಳು ಏನ್ ಕೆಲಸ ಮಾಡ್ತೈತೆ ಅಂತೇಳಿ ಬಹಳ ಇಂಪಾರ್ಟೆಂಟ್. ಸಣ್ಣ ಕರಳು ನಾವು ತಿಂದಂತ ಆಹಾರ ಸಂಪೂರ್ಣವಾಗಿ ಪಚನ ಆಗುವುದೇ ಸಣ್ಣ ಕರಳಿನೊಳಗಡೆ. ಮತ್ತ ಆ ತಿಂದಂತ ಪಚನ ಆಗಿರ್ತಕ್ಕಂಥ ಎಲ್ಲಾ ಆಹಾರದ ಪೋಷಕಾಂಶಗಳನ್ನ ಹೀರಲ್ಪಡುವುದು ಎಲ್ಲಿಪ್ಪ ಅಂದ್ರ ಸಣ್ಣ ಕರಳಿನೊಳಗಡೆ. ಯಾಕೇಳ್ರಿ, ಸಣ್ಣ ಕರಳು ವಿಲ್ಲೇಯಗಳನ್ನ ಹೊಂದೈತಿ. ಆ ವಿಲ್ಲೇಯಗಳು ರಕ್ತನಾಳಕ್ಕೆ ಸಂಬಂಧವನ್ನ ಕಲ್ಪಿಸಿರ್ತಾವು. ತಿಂದಂತ ಪೋಷಕಾಂಶಗಳು ನೇರವಾಗಿ ರಕ್ತಕ್ಕೆ ಸಾಗಾಣಿಕೆಗೊಂಡು ಜೀವಕೋಶಗಳಿಗೆ ಹೋಗಿ ತಲುಪ್ತಾವು. ಸೊ ಅದು ಎಲ್ಲಿ ಆಗತ್ತಪ್ಪ ಅಂದ್ರ ಸಣ್ಣ ಕರಳಿನೊಳಗಡೆ ಆಗತ್ತ. ಆಮೇಲೆ ಸಂಪೂರ್ಣವಾಗಿ ಹೀರಿಕೊಳ್ಳುವುದು ಮತ್ತು ಜೀರ್ಣಕ್ರಿಯೆ ಆಗುವುದು ಎಲ್ಲಿಪ್ಪ ಅಂದ್ರ ಸಣ್ಣ ಕರಳಿನೊಳಗಡೆ ಆಗುತ್ತ. ಆಮೇಲೆ ಪಿತ್ತರಸ ನೋಡ್ರಿ, ಇಲ್ಲಿ ಪಿತ್ತರಸ ಯಕೃತ್ನೊಳಗಡೆ ಉತ್ಪತ್ತಿ ಆಗುವುದೇ ಪಿತ್ತರಸ. ಇದು ಏನ್ ಮಾಡ್ತದೆ ಅಂದ್ರ ಕೊಬ್ಬಿನ ಎಮಲ್ಸೀಕರಣ, ಕೊಬ್ಬಿನ ದೊಡ್ಡ ದೊಡ್ಡ ದುಂಡು ಕಣಗಳನ್ನ ಒಡೆದು ಏನ್ ಮಾಡ್ತೈತ್ರಿ, ಇದು ಸಣ್ಣ ಸಣ್ಣ ಕಣಗಳನ್ನಾಗಿ ಮಾಡ್ತೈತಿ. ಬಟ್ ಇದು ಯಾವುದೇ ರೀತಿಯಾದಂತ ಕಿಣ್ವಗಳನ್ನ ಹೊಂದಿಲ್ಲ, ಯಾವುದೇ ಕಿಣ್ವಗಳಿಲ್ಲ. ಇನ್ನು ಮೆದೋಜೀರಕ ಗ್ರಂಥಿ ನೋಡ್ರಿ, ಟ್ರಿಪ್ಸಿನ್, ಲೈಪೇಸ್ ಮತ್ತು ಅಮೈಲೇಸ್ ಕಿಣ್ವಗಳನ್ನ ಹೊಂದೈತಿ. ಇವು ಏನೇನ್ ಕೆಲಸ ಮಾಡ್ತಾವ ಅನ್ನೋದನ್ನ ಇಲ್ಲಿ ಕೊಟ್ಟಾರ, ನೋಡ್ಕೊಡ್ರಿ. ವಿಲೇಯಗಳ ಬಗ್ಗೆ ಅಂತೂ ನಿಮ್ಗೆ ಹೇಳಿದ್ನಿ. ಇನ್ನು ದೊಡ್ಡ ಕರಳು ಏನ್ ಮಾಡ್ತದಪ್ಪ, ಕಂಪ್ಲೀಟ್ ಆಗಿ ಆ ಜೀರ್ಣವಾಗಿರ್ತಕ್ಕಂಥ ಆಹಾರದಿಂದ ನೀರು ಮತ್ತು ಲವಣಾಂಶಗಳನ್ನು ಹೀರ್ಕೊಂಡು ಗುದದ್ವಾರದಿಂದ ಹೊರ ಹಾಕಲ್ಪಡುತ್ತದೆ. ಯಕೃತ್ ನೋಡ್ರಿ, ಮಾನವನ ದೇಹದೊಳಗಡೆ ಅತ್ಯಂತ ದೊಡ್ಡ ಗ್ರಂಥಿ. ಇದನ್ನ ಬಹಳ ಸಲ ಪ್ರಶ್ನೆ ಕೇಳ ನೋಡ್ರಪ್ಪ. ಯಕೃತ್ತು ಮಾನವನ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಇದ್ದು. ಓಕೆ. ಮುಂದೆ ಇನ್ನ ಪ್ರಮುಖ ಜೀವಕ್ರಿಯೆಗಳು ಯಾವ್ಯಾವು? ಉಸಿರಾಟ ಕ್ರಿಯೆ, ಆಮೇಲೆ ರಕ್ತ ಪರಿಚಲನೆ ಕ್ರಿಯೆ ಮತ್ತು ವಿಸರ್ಜನೆ ಕ್ರಿಯೆ. ಇವೆಲ್ಲದರ ಬಗ್ಗೆ ನೆಕ್ಸ್ಟ್ ಮುಂದಿನ ವಿಡಿಯೋದೊಳಗಡೆ ನೋಡೋಣ. ಈ PDF ಫೈಲ್ ನಿಮಗ ಬೇಕಾಗಿತ್ತು ಅಂದ್ರ
ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಒಳಗಡೆ ನಮ್ಮ ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ಅನ್ನ ಕೊಟ್ಟಿನಿ. ಅಲ್ಲಿ ಈ PDF ಫೈಲ್ ಅನ್ನ ಅಪ್ಲೋಡ್ ಮಾಡಿರ್ತೀನಿ. ಜಾಯಿನ್ ಆಗ್ರಿ ಟೆಲಿಗ್ರಾಮ್ ಚಾನಲ್ಕ, ನೋಟ್ಸ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ. ನೆಕ್ಸ್ಟ್ ಇದೇ ರೀತಿ ವಿಡಿಯೋ ನೋಡ್ಬೇಕಾಗಿತ್ತಂದ್ರ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆಮೇಲೆ ಈ ಒಂದು ವಿಡಿಯೋ ಕ್ಲಾಸ್ ನಿಮ್ಗೆ ಏನಾದ್ರೂ ಸಹಾಯ ಆಗಿತ್ತು ಅಂತಂದ್ರ ಒಂದು ಲೈಕ್ ಕೊಡ್ರಿ, ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಧನ್ಯವಾದಗಳು.